ಸಿಕ್ಕಾಪಟ್ಟೆ ಆರ್ಡರ್ಗಳು ಬಂದು ಇವಾಗ ಸೌಂಡೇ ಆಗ್ತಾ ಇಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಏನಂದರೆ ಈ ವಾರ ಹೋದ ವಾರ ಎಲ್ಲ ಪರ್ಸ್ನಲ್ ಬಾಡಿಗೆನೇ ಹೊಡಿತಾ ಇರೋದು. ಈ ಪೋರ್ಟರಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ಪರ್ಸ್ನಲ್ ಬಾಡಿಗೆ ಹೇಳ್ತಾವ್ರೆ. ಮತ್ತು ಮಧ್ಯಾಹ್ನ ಹೊತ್ತು ಈ ಬಾಡಿಗೆ ಹಾಕ್ಕೊಂಡು ಹೋಗಿ ಒಂದೊಂದು ದಿವಸ ಏನಾಗುತ್ತೆ, ಆ ಕಡೆಯಿಂದ ಯಾವುದಾದ್ರು ಪಿಕಪ್ ಇರುತ್ತೆ ಮಾಡ್ಕೊಂಬಿಡ್ತೀನಿ. ಎಲ್ಲೋ ಒಂದೊಂದು ದಿವಸ ಮಾತ್ರ ಪೋರ್ಟ್ರಲ್ಲಿ ಮಾಡಿದ್ದೀನಿ. ಈ ವಾರ ವೀಡಿಯೋನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸ್ನೇಹಿತರೆ, ನೆನ್ನೆ ಬಂದು ಟಫೇಗೆ ಹೋಗಿದ್ದೆ. ಟಫೇನಲ್ಲಿ ಹೆವಿ ಲೇಟ್, ಅಂದರೆ ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದು. ಸಾಯಂಕಾಲ 7 ಗಂಟೆಗೆ ಅನ್ಲೋಡ್ ಮಾಡಿದ್ರು. ಮತ್ತೆ 70 ಬಾಕ್ಸ್ ರಿಟರ್ನ್ ತೊಗೊಂಡೋಗು ಅಂತಂದರು. ಟೋಟಲ್ 140 ಬಾಕ್ಸ್ ತೊಗೊಂಡೋಗಿದ್ದೆ. ಜಾಗ ಇಲ್ಲ, 70 ಬಾಕ್ಸ್ ರಿಟರ್ನ್ ತೊಗೊಂಡೋಗು ಅಂತ ಅಂದ್ಬಿಟ್ಟು ಅದು ಇದು ಮಾತುಕತೆ ಆಗ್ತಾಯಿತ್ತು. ನಾನಿಲ್ಲಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದೆ. ಅವರು ತರಬೇಡ, ವೆಯ್ಟ್ ಮಾಡು ಅಂತಾಯಿದ್ರು. ಅವರು ಹಾಕೊಂಡು ಹೋಗು ಅಂತಾಯಿದ್ರು. ನಾನು ಹಾಕೊಂಡು ಹೋಗಲ್ಲ ಅಂತ ಹೇಳ್ತಾಯಿದ್ದೆ. ಆಮೇಲೆ ಲಾಸ್ಟಲ್ಲಿ ಹಾಕೊಂಬ ಅಂತಂದರು. 10 ಗಂಟೆಯಲ್ಲಿ 11 ಗಂಟೆಗೆ ಕ್ಲೋಸ್. ಅವರು ಯಾರು ಇರೋರೆಲ್ಲ ಹೋಗ್ಬಿಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಹಾಕಿ ಲೋಡ್ ಮಾಡಿ ತೊಗೊಂಡೋಗ್ತೀನಿ ಅಂತ ಹೇಳಿದೆ. ಆಮೇಲೆ ಇವೆ ಬಿಲ್ ಮಾಡೋರೆಲ್ಲ ಹೋಗ್ಬಿಟ್ಟವ್ರೆ. ಗಾಡಿ ಆಲ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಏನೇನೋ ಕತೆ ಹೊಡೆದ್ರು. ಇವ್ರಿಗೆಲ್ಲ ಫೋನ್ ಮಾಡಿ ಇವ್ರಿಗೆಲ್ಲ ಫೋನ್ ಮಾಡಿಸಿದ್ಕೆ ಏನೇನೋ ಆಗಿ ರಗಳೆ ಆಗಿ ಆಮೇಲೆ ಇವೆ ಬಿಲ್ ಮಾಡಿಕೊಟ್ರು. ನಾನು ಈಚೆ ಬರೋಷ್ಟರಲ್ಲಿ 11:30 ಆಯಿತು ನೈಟು. ಮನೆಗೆ ಬರೋಷ್ಟರಲ್ಲಿ 12 ಗಂಟೆ ಆಗೋಯ್ತು. 70 ಬಾಕ್ಸ್ ಲೋಡ್ ಮಾಡಿದ್ದೀನಿ. ಇವಾಗ ತಗೊಂಡೋಗಿ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಅನ್ಲೋಡ್ ಮಾಡಬೇಕು. ತೋರಿಸ್ತೀನಿ ಬನ್ನಿ. 70 ಬಾಕ್ಸು ಕಸ ತುಂಬ್ದಂಗೆ ತುಂಬಿಟ್ಟವ್ರೆ ನೋಡ್ರಿ. ಅಲ್ಲಿ ಏನಂತಾರೋ ಏನೋ ಗೊತ್ತಿಲ್ಲ. ನಾನು ಹೇಳಿದೆ ಕ್ಲೀನಾಗಿ ಹಾಕ್ರು ಅಂತ. ಭಯ್ಯ ಟೈಮ್ ನಯ್ಯೇ ಭಯ್ಯ ಹಂಗೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ತುಂಬವ್ರೆ. ನಾನೇ ಜೋಡ್ಸೋಣ ಅಂದ್ಕೊಂಡೆ. ಸಿಕ್ಕಾಪಟ್ಟೆ 70 ಬಾಕ್ಸ್ ಐತೆ. ಎಲ್ಲ ಇವಾಗ ಜೋಡ್ಸೋಕ್ಕಾಗಲ್ಲ. ಇನ್ನೇನು ಇವಾಗ ಅಲ್ಲಿ ಅನ್ಲೋಡ್ ಮಾಡೋದೇ ಅಲ್ವಾ, ಅನ್ಲೋಡ್ ಮಾಡ್ಸೋಣ. ನೆಕ್ಸ್ಟು ನೋಡೋಣ, ಏನಾದರೂ ಬಾಡಿಗೆ ಏನಾದರೂ ಇದ್ದರೆ ಮಾಡೋಣ. ಸ್ನೇಹಿತರೆ, ಈ ನಡುವೆ ಅಂತೂ ಈ ಪೋರ್ಟರಲ್ಲಿ ಬಾಡಿಗೆಗಳು ಬೀಳ್ತಾನೆ ಇಲ್ಲ. ನಮ್ಮ 407 ಯಾರ್ಯಾರು ಬಾಡಿಗೆ ಹೊಡಿತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಬಾಡಿಗೆಗಳು ಹೆಂಗಿದೆ, ಆರ್ಡರ್ಗಳು ಬರ್ತಾ ಇದೆಯಾ ಏನು ಅಂತ. ಗಾಡಿ ಇವಾಗ EMI ಎಲ್ಲ ಇರೋರು ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ನನಗಂತೂ ಗೊತ್ತಾಗಲ್ಲ. ಆಯ್ತಾ ಇಲ್ಲ, ಮಧ್ಯಾಹ್ನ ಬಾಡಿಗೆ ಕೊಡ್ತಾರೆ, ಅದು ಮಾಡೋಷ್ಟರಲ್ಲಿ 3 ಗಂಟೆ 4 ಗಂಟೆ ಆಗ್ತದೆ. ಆಮೇಲೆ ಬಾಡಿಗೆ ಬರಲ್ಲ. ಬಂದ್ರೂ ಇವಾಗ ಈ ಕಡೆನೇ ಬರಲ್ಲ, ಎತ್ತಬೇಕು ಅದು ಬರ್ತವೆ. ಹೆಂಗೆ ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ನೋಡಿ, ಇಲ್ಲಿ ಹಾಕಿದ್ದೀನಿ ಗಾಡಿ. ಇಲ್ಲಿ ಗೋಡನ್ ಅಂತೂ ತುಂಬ ಹೋಗ್ಬಿಟ್ಟೈತೆ. ಮೋಸ್ಟ್ಲಿ ಇವತ್ತೆಲ್ಲರೂ ಬಾಡಿಗೆ ಇರ್ಬೋದೇನೋ. ಈ ಗಾಡಿ ಲೋಡ್ ಮಾಡ್ತಾವ್ರೆ, ಅದಾದಮೇಲೆ ಅನ್ಲೋಡ್ ಮಾಡ್ತಾರೆ ನಮ್ಮ ಗಾಡಿ. ऐसे बोड़ी बनते हैं हमारे यहाँ. ये देखो, ये गांठे उठा रखी हैं. जम्मू के बंदे हैं यार. जम्मू के बंदे ಇವರೆಲ್ಲ ಜಮ್ಮು ಕಾಶ್ಮೀರಿ ಅವರು. जम्मू कश्मीर. ಸ್ನೇಹಿತರೆ, ಇದು ಅನ್ಲೋಡ್ ಆಯಿತು. ಲೋಡಿಂಗ್ ಇದೆಯಂತೆ, ಎಲ್ಲಿ ಈಗಂತ ಗೊತ್ತಿಲ್ಲ. ಒಟ್ನಲ್ಲಿ ಗಾಡಿ ಹಾಕೊಂಡ್ರು. ಇವಾಗ ಈ ಕಡೆ ಅನ್ಲೋಡ್ ಆಯಿತು. ಅಲ್ಲಿ ದೊಡ್ಡ ಗಾಡಿ ಇದೆಯಲ್ಲ ಮುಂದೆಗಡೆ, ರಾಜಸ್ಥಾನ್ ಗಾಡಿ, ಅದು ತೆಗಿತಾರೆ. ಅಲ್ಲ ಹಾಕ್ಬೇಕು ಗಾಡಿನ. ಲೋಡ್ ಮಾಡ್ತಾರೆ. ಎಲ್ಲಿಗೆ ಏನು ಅಂತ ನೋಡೋಣ. ಸ್ನೇಹಿತರೆ, ಟೋಟಲ್ಲು 2 ಪಾಯಿಂಟ್ ಇದೆ. ಏನಂದರೆ ಇದು ಚಿಕ್ಕ ಗಾಡಿ, 9 ಫೀಟ್ ಬಾಡಿಗೆ ಇದು. ಅಂದರೆ 9 ಫೀಟು ಅಲ್ಲ, 8 ಫೀಟ್ ಅಲ್ಲ, 1 ಟನ್ ಅಷ್ಟೇ ಇದ್ದಿದ್ದು. ನಾನು ಹೆಂಗೂ ಬಂದಿದ್ದಲ್ಲ ಅಂದ್ಬಿಟ್ಟು ನನಗೆ ಕೊಟ್ಟರು ಹಾಕೊಂಡು ಹೋಗೋದಕ್ಕೆ. ಒಂದೇ ಪಾಯಿಂಟ್ ಇದ್ದಿದ್ದು. ಆಮೇಲೆ ಇನ್ನೊಂದು ರಾಜಾಜಿನಗರ್ ಕೊಡ್ತೀಯಾ ಅಂತಂದರು. ಸರಿ ಸರ್, ಹಂಗೆ ಕೊಟ್ಬಿಡ್ತೀನಿ ಅಂತೇಳಿ ಒಂದು ಸೀಗೆಹಳ್ಳಿ, ಇನ್ನೊಂದು ರಾಜಾಜಿನಗರ್ 2 ಪಾಯಿಂಟ್ ಹಾಕವ್ರೆ. ಏನೋ ಫಸ್ಟ್ ಪಾಯಿಂಟಲ್ಲಿ 30 ಬ್ಯಾಗ್ ಇದೆ, ಇನ್ನೊಂದು 28 ರೋಲ್ ಏನೋ ಇದೆ. ಫಸ್ಟ್ ಇದು ಅನ್ಲೋಡ್ ಮಾಡೋಣ. ಪೋರ್ಟರ್ ಆನ್ ಮಾಡಿರ್ತೀನಿ, ಯಾಕೆಂದರೆ ಅಲ್ಲಿ ಹೋಗಿ ಅನ್ಲೋಡ್ ಆದಮೇಲೆ ಮತ್ತೆ ನಾನು ಮಾಡಬೇಕಲ್ಲ ಪೋರ್ಟರಲ್ಲಿ ಇವತ್ತು. ಅದಕ್ಕೋಸ್ಕರ ಮಾಡೇ ಇಲ್ಲ. ಹೋದ ವಾರ ಈ ವಾರ ಅಂತೂ ಒಂದು ಡ್ಯೂಟಿ ಮಾಡಿಲ್ಲ ಪೋರ್ಟರಲ್ಲಿ. ಅದೇನು ಕೊಡ್ತಾರೋ ಇರೋ ಗೊತ್ತಿಲ್ಲ, ನೋಡೋಣ. ಇದು ಅನ್ಲೋಡ್ ಆಗಲಿ ಫಸ್ಟು. ಇದು ಲೋಕಲ್ ಬಾಡಿಗೆ, ಆಲ್ಮೋಸ್ಟ್ ಇಲ್ಲೇ ಇರ್ತೀನಿ, ಸೀಗೆಹಳ್ಳಿ, ರಾಜಾಜಿನಗರ ಈ ಥರ. ಏನಿಲ್ಲ, ಇವ್ರದ್ದು ಒಂದು ಏನಾದರೂ ಮಾಡಿಕೊಂಡ್ರೆ ಇನ್ನೊಂದು ಯಾವುದಾದ್ರೂ ಪೋರ್ಟರಲ್ಲಿ ಮಾಡಿದ್ರೆ ಆಗೋಗುತ್ತೆ. ಸ್ನೇಹಿತರೆ, ಶೆಲ್ಟ್ ಮೇಲೆ ಶೆಲ್ಟು, ಕಾಕಿ ಶೆಲ್ಟು. ಸ್ನೇಹಿತರೆ, ಇದು ಹಾಕ್ಕೊಂಡಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ತೋರಿಸ್ಬೇಕಲ್ಲ ನಿಮಗೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡೆ. ಏನಂದರೆ ಇವಾಗ ಮಾಗಡಿ ರೋಡಲ್ಲಿ ಇದ್ದೀನಿ, ಸೀಗೆಹಳ್ಳಿ. 30 ಬ್ಯಾಗ್ ಹಾಕವ್ರೆ. ಅದರಲ್ಲಿ ಒಂದು ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅಂತವ್ರೆ. ಅಂದರೆ ಹುಡುಗರು ಜಾಸ್ತಿ ಹಾಕವ್ರೆ ಅಂತ ಹೇಳ್ತಾವ್ರೆ. ನಾನು ಹೇಳಿಸ್ದೆ 30 ಇತ್ತು. ನೋಡೋಣ, ಜಾಸ್ತಿ ಏನಾದರೂ ಇದ್ರೆ ರಿಟರ್ನ್ ತತ್ತೀನಿ ಸರ್ ಅಂತ ಹೇಳಿದ್ದೀನಿ.
ಅನ್ಲೋಡ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಹೇಳಿಸ್ಕೊಬೇಕು ಎಷ್ಟಿದೆ ಏನು ಅಂತ. ನೋಡೋಣ ಇಲ್ಲಿ ಸೀಗೇಳಿನಲ್ಲಿ ಯಾವುದಪ್ಪ ಕಂಪ್ನಿ, ಸೆರಲೈಟ್ ಚೀಮ್ ಇಂಡಿಯಾ ಸೆರಲೈಟ್ ಅಂತ ಯಾವುದೋ ಒಂದು ಐತೆ. ನಾನು ಫಸ್ಟು ರಾಜಾಜಿನಗರ್ ಕೊಟ್ಕೊಂಡು ಆಮೇಲೆ ಮಾಡಿರೋ ಒಂದು ಕಡೆ ಬಂದ್ಬಿಡೋಣ ಅಂದ್ಕೊಂಡೆ, ಯಾಕೆಂದರೆ ಇಲ್ಲೇ ಈ ಸರೌಂಡಿಂಗಲ್ಲಿ ಯಾವುದಾದ್ರು ಒಂದು ಡ್ಯೂಟಿ ಮಾಡ್ಕೊಬೋದಾಯಿತು. ಬಟ್ ಇವರು ಫಸ್ಟು ರಾಜಾಜಿನಗರ್ ಲೋಡ್ ಮಾಡಿಬಿಟ್ಟಿದ್ರು, ಅಂದರೆ ಫ್ರಂಟಲ್ಲಿ. ಬ್ಯಾಕ್ ಸೈಡಲ್ಲಿ ಇವಾಗ ಓದ್ತಾ ಇದ್ದೀನಲ್ಲ ಇದನ್ನು ಹಾಕಿದ್ರು, ಅಂದರೆ ಇದು ಅನ್ಲೋಡ್ ಆದಮೇಲೆ ಅದು ಅನ್ಲೋಡ್ ಆಗೋದಲ್ವಾ. ಗೂಪ್ಸ್ ಅಂದ್ರ ಎಲ್ಲೋ ಗೂಪ್ಸ್ ಅಂದ್ರ ಅಂತೆ ಆರ್ಡ್ರ್ ಗೊತ್ತಾ ಐತೆ. ಮಿಸ್ ಆರ್ಡರ್ ವೇಟ್ ಮಾಡ್ತಿದ್ದಾಗ ಒಂದು ಬರಲ್ಲ, ಈ ಥರ ಬಾಡಿಗೆ ಹೊಡಿತಿದ್ದಾಗ ಬಡ್ಕೊಂತ ಇರ್ತವೆ. ಗೂಪ್ಸ್ ಅಂದ್ರ ಯಾವ ಕಡೆ ಸ್ನೇಹಿತರೆ? ಇಲ್ಲೇ ಐತೆ ಸೆರೋಲೈಟ್ ಅಂತ. ನೋಡೋಣ ಅವ್ರಿಗೆ ತಗೊಂಡು. ಟ್ರಾನ್ಸ್ಪೋರ್ಟ್ ಡೆಲ್ಲಿ ರಾಜಸ್ಥಾನ್. दिल्ली राजस्थान ಎಲ್ಲೈತೆ ನಿಮ್ಮದು ಕೊಡೋಣ ಮಕ್ಳಿ ಎಲ್ಲಿ ಅದ ಇದಾ ಗೋಡಲ್ಲಿ ಯಾವುದೇ ಒಂದು ಅನ್ಲೋಡಿಂಗ್ ಮಾಡ್ಕೊತಾರೆ. ಗೊತ್ತಾಗ್ತದೆ ಯಾವುದೇ ಒಂದು ಈ ಗಾಡಿಯವರಾ ನೀವು? ಹಾಂ, ಅನ್ಲೋಡ್ ಆಯಿತು. 30 ಬ್ಯಾಗೇನೆ, ಏನು ಜಾಸ್ತಿ ಏನು ಇರಲಿಲ್ಲ. ಅವರು ಹುಡುಗರು ಲೋಡ್ ಮಾಡಿಬಿಟ್ಟವ್ರೆ, ಒಂದು ಜಾಸ್ತಿ ಅಂತಂದರು. ನಾನು ಹೇಳಿದೆ ಫೋನ್ ಮಾಡಿ 35,000 ಅಂತ. ಸರಿ ಆಯಿತು ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ರಾಜಾಜಿನಗರ್ಗೆ ಹೋಗಬೇಕು. ಅನ್ಲೋಡ್ ಆಯಿತು. ಇದು ಅಮೌಂಟ್ ಕಲೆಕ್ಟ್ ಮಾಡಬೇಕಾಗಿತ್ತು, 13,966 ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ಒಳ್ಳೊಳ್ಳೆ ಬಾಡಿಗೆ ಬರ್ತಾವೆ ಇಲ್ಲಂತೂ. ಎಲ್ಲಿ ಅಂದರೆ ಮಾಗಡಿ ರೋಡಲ್ಲಿ. ನಾನು ಇವಾಗ ಆಗಲೇ ಎಷ್ಟು ಆರ್ಡ್ರ್ ಮಿಸ್ ಮಾಡಿದ್ದೀನಿ ಗೊತ್ತಾ? 5 ಆರ್ಡ್ರ್ ಮಿಸ್ ಆಗೈತೆ. ಚಿಗಣಿ, ಬೊಮ್ಮನಹಳ್ಳಿ ಈ ಥರ ಬಾಡಿಗೆಗಳು ಬರ್ತಾವೆ. ಏನು ಮಾಡೋದು, ಇನ್ನೂ ಒಂದು ಅನ್ಲೋಡ್ ಆಗಬೇಕಲ್ಲ. ಸ್ನೇಹಿತರೆ ಇದು ಹರಿಹಂತ್ ಅಪರಲ್ಸ್ ಅಂತ ಐತಪ್ಪ, ಇಲ್ಲೇ ತೋರಿಸ್ತಾ ಐತಪ್ಪ. ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ದೆ ಇಲ್ಲಿಗೆ. ಡೈನಾ ಫ್ಯಾಷನ್ ಅಂತ ಐತೆ. ಓ ಇವರು ಏನು ಮಾಡ್ತಾರೆ ಗೊತ್ತಾ, ಆ ಕಡೆ ಸಂಧಿ ಒಳಗಡೆ ಹಾಕಿಸ್ತಾರೆ. ಹರಿಹಂತ್ ಅಪರಲ್ಸ್ ಯಾವುದು ಸರ್? ಹರಿಹಂತ್ ಅಪರಲ್ಸ್. ಹಾಂ, ಯಾರು ನಮ್ದು ಹೇಳು, ಈ ಕಡೆಗೆ ಹೇಳು. ಹರಿಹಂತ್ ಅಪರಲ್ಸ್ ಅಂದರೆ ಇದು ಐವಿಂದು ಸರ್, ಇವಿಂದು ನಮ್ಮ ಕಾಂಪ್ಲೆಕ್ಸ್ ಹಾಂ ಹರಿಹಂತ್ ಅಪರಲ್ಸ್. 2 ಗಾಡಿ ಬರ್ತದೆ. ಎಲ್ಲಿದೆ ದೊಡ್ಡ ಗಾಡಿ? ಅಶೋಕ್ ಲೇಲ್ಯಾಂಡ್ 4 ವೀಲರ್. ಇಲ್ಲೇ ಅನ್ಲೋಡ ಆ ಕಡೆನಾ? ಇಲ್ಲಿ ಹಾಕ್ಲ ಗಾಡಿ. ಅವಾಗಿಂದ ಸಿಕ್ಕಾಪಟ್ಟೆ ಆರ್ಡ್ರ್ಗಳು ಬಂದು ಇವಾಗ ಸೌಂಡೇ ಆಗ್ತಾ ಇಲ್ಲ. ರಾಜಾಜಿನಗರ್ ರಾಜ್ಕುಮಾರ್ ರೋಡಿಂದ ಒಳಗಡೆ ಬಂದೆ. ಎಲ್ಲಿ ತಿರುಗಿಸೋದು, ಜಾಗನೇ ಇಲ್ಲವಲ್ಲ ಗುರು, ಜಾಗನೇ ಇಲ್ಲ. ಅಲ್ಲೇ ಹೋಗಿ ತಿರ್ಸ್ಕೊಂಡ್ಬಿಡ್ತೀನಿ ಗೇಟ್ ಹತ್ರ. ಈ ಬಿಸಿಲೊಳಗಡೆ ಹೆವಿ ಸೆಕೆ ಆಗ್ತೈತೆ, 2 ಶರ್ಟ್ ಹಾಕ್ಕೊಂಡು. ಏನು ಮಾಡೋಕ್ಕಾಗಲ್ಲ, ಕಷ್ಟಪಡಬೇಕು. ಆವಾಗಲೇ ಸುಖ ಅಂತ ಅವಾಗ ನಮ್ಗೆ ಹೇಳ್ಕೊಟ್ಟಿದ್ರು ದೊಡ್ಡವರು. ಆದರೆ ಇವಾಗ ಕಷ್ಟಪಡ್ದಂಗೆ ಎಷ್ಟೋ ಜನ ಸುಖವಾಗವ್ರಪ್ಪ ದುಡ್ಡು ಮಾಡಿಕೊಂಡು. ಬರ್ತಾನೆ ಇರ್ತಾರೆ ಬೈಕ್ ಅವರಂತೂ, ಲೈಟಾಗಿ ಮೂವ್ ಮಾಡ್ಕೊಂಡು ಹಿಂಗೆ ಆಮೇಲೆ ಮುಂದೆ ಹೋಗಿ ತಿರ್ಗಿಸ್ಕೊಬೇಕು. ನಾನು ಯಾರಿಗೂ ಹೇಳ್ಕೊಡ್ತಾ ಇಲ್ಲ, ನನ್ನ ಒಳಗಿನ ಅಂತರಾತ್ಮ ನನಗೆ ಹೇಳ್ತಾ ಐತೆ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ನೋಡ ಹಿಂಗೆ ಹೋಗು ನಿಧಾನಕ್ಕೆ. ಯಾರಾದರೂ ಬಂದು ಆವಾಜ್ ಹಾಕಿದ್ರೆ ತಾಳ್ಮೆ ಕೆಟ್ಕೊಂಡು ನೀನು ಆವಾಜ್ ಹಾಕ್ಬೇಡ.
ತಾಳ್ಮೆ ಇರಲಿ, ನಗ್ನಗ್ತಾ ಇರೋ, ಖುಷಿಯಾಗಿರೋ, ಶಾಂತ ರೀತಿಯಿಂದ ವರ್ತಿಸೋ. ಕಡಿಮೆ 28 ರೋಲು ಪಟ ಪಟ್ ಅಂತ ಎತ್ತಾಕ್ಬಿಡ್ತಾರೆ. ಸ್ನೇಹಿತರೆ ಅನ್ಲೋಡ್ ಆಯ್ತು. ಇದು ಬಿಸಿಲು ಹೆವಿ ಶೆಕೆ. ಇವಾಗ ನೆಕ್ಸ್ಟು ಒಂದು ಆರ್ಡ್ರಿಗೆ ವೆಯ್ಟಿಂಗು. ನೋಡೋಣ ಎಲ್ಲಿಗೆ ಬೀಳುತ್ತೆ, ಏನು, ಎಲ್ಲಿಗೆ ಹೋಗ್ತೀವಿ ಅಂತ. ಇನ್ನೇನು ಒಂದು ಲೋಕಲ್ ಮಾಡಿದ್ರೆ ಸಾಕು ನನಗೆ. ಯಾವುದಾದ್ರೂ ಈ ಸರೌಂಡಿಂಗಲ್ಲೇ ಒಂದು ಹೊಡಿಯೋಣ. ತುಂಬ ದೂರ ಹೋದರೆ ಅಲ್ಲಿಂದ ಖಾಲಿ ಬರೋದು ಬೇಡ. ಸ್ನೇಹಿತರೆ ಮನೆಗೆ ಬಂದ್ಬಿಟ್ಟೆ. ಸ್ವಲ್ಪ ಕೆಲಸ ಇತ್ತು. ಯಾಕೆ ಸುಳ್ಳು ಹೇಳಿ, ಡ್ಯೂಟಿಗಳು ಯಾವುದು ಬೀಳಲಿಲ್ಲ. ಯಾಕಂದರೆ ನಾನು ಈ ವಾರ ಫುಲ್ಲು ಆನೇ ಮಾಡಿಲ್ಲ. ಅದರಿಂದ ಏನೋ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನೋಡಿ ಆನಲ್ಲೇ ಐತೆ, ಒಂದು ಡ್ಯೂಟಿ ಶೋ ಆಗಿಲ್ಲ. ಅಂದರೆ ನಾನು ಇವಾಗ ಏನು ಬಾಡಿಗೆ ಹೋಗಿದೆ ಆ ಬಾಡಿಗೆ ಹೋಗ್ಬೇಕಾದ್ರೆ ತುಂಬ ಡ್ಯೂಟಿ ಬಂತು. ಅನ್ಲೋಡ್ ಆದಮೇಲೂ ಒಂದು ಬಂತು ಹೆಬ್ಬಾಳಗೆ, ನಾನೇ ಎತ್ತಲಿಲ್ಲ. ಬಟ್ ಅಲ್ಲಿಂದ ಬಂದ್ಬಿಟ್ಟೆ ನಾನು. ಯಾಕಂದರೆ ಒಂದು ಸ್ವಲ್ಪ ಕೆಲಸ ಐತೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಾರು ರಿಪೇರಿ ಮಾಡಿಸ್ಬೇಕಾಗಿತ್ತು. ರಿಪೇರಿ ಅಂದರೆ ಏನಿಲ್ಲ, ಒಂದು ಹೆಡ್ಲೈಟ್ ಎಲ್ಲ ಏನು ಬರ್ತಾಯಿಲ್ಲ. ಅಂದರೆ ಕಡಿಮೆ ಆಪೋಸಿಟಲ್ಲಿ ಯಾವುದಾದ್ರೂ ಗಾಡಿ ಬಂದರೆ ರೋಡೇ ಕಾಣಿಸಲ್ಲ. ಅದನ್ನು ಸ್ವಲ್ಪ ರೆಡಿ ಮಾಡ್ಸೋಣ ಅಂದ್ಕೊಂಡು ಬಂದೆ. ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.